me forever on fire. ಬಿಜೆಪಿಯವರು ಚಳವಳಿಯನ್ನಾದರೂ ಮಾಡಿಕೊಳ್ಳಿ, ಬಟ್ಟೆಯನ್ನಾದರೂ ಹರಿದುಕೊಳ್ಳಿ, ದಾಖಲೆ ಇಟ್ಬಿಟ್ಟು ಮಾತನಾಡಲಿ, ಅವ್ರು ಏನು ಬೇಕಾದರೂ ಮಾಡಲಪ್ಪ, ಮೊದಲು ಪ್ರೂಫ್ ಇಟ್ಬಿಟ್ಟು ಮಾತಾಡಬೇಕು. ರಾಜೀನಾಮೆ ಕೊಡಿ ಅಂತ ಹೇಳಿದಂಥ ಬಿಜೆಪಿ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಗರಂ ಆಗಿದ್ದಾರೆ. ಲಾಜಿಕ್ ಇದ್ದರೆ, ಒಂದು ತರ್ಕ ಇದ್ದರೆ ಉತ್ತರ ಕೊಡಬಹುದು. ಇದಕ್ಕೆ ನಾವು ಏನು ಪ್ರೂಫ್ ಇದೆ, ಇದಕ್ಕೆ ಯಾರು ಮಾತಾಡಿದ್ದಾರೆ, ನನಗೂ ಅದಕ್ಕೂ ಸಂಬಂಧ ಏನು? ದಿನ ಬೆಳಗಾದರೆ ಈ ರೀತಿ ಮಾತಾಡಿಕೊಂಡು ಮಾಡಿದ್ರೆ ಹೇಗೆ? ಪ್ರಿಯಾಂಕ್ ಹೆಸರು ಜಪ ಮಾಡಿದ್ರೆ ಜನ ನಂಬ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು. ಗುತ್ತಿಗೆದಾರ ಸಚಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಪೋಸ್ಟರ್ ಚಳುವಳಿಯನ್ನ ಮಾಡ್ಕೊಳ್ಳಿ, ಎಷ್ಟಾದ್ರೂ ಚೀರಾಡ್ಕೊಳ್ಳಿ, ಬಟ್ಟೆ ಹಾಕೊಳ್ಳಿ, ಏನಾದ್ರೂ ಮಾಡ್ಲಿ, ಆದ್ರೆ ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ನಾವು. ಅವ್ರು ಎಲ್ಲಿದೆ ಈಗ 3-4 ದಿನದಿಂದ ಬರೇ ಇದೇ ನಡೆಸಿದ್ದಾರೆ. ಏನಾದ್ರೂ ಸಾಕ್ಷಿ ಇದೆಯಾ ಅವ್ರ ಹತ್ರ? ಈಗ ನಾವು ಪದೇ ಪದೇ ಅದೇ ಕೇಳ್ತಾ ಇರೋದು. ಏನಾದ್ರೂ ಲಾಜಿಕ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡಬಹುದು. ಸುಮ್ಮನೆ ದಿನ ಬೆಳಿಗ್ಗೆ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ, ವಾಟ್ಸ್ಆ್ಯಪ್ ಚಳುವಳಿ ಮಾಡ್ತೀವಿ, ಸುಳ್ಳು ಸುದ್ದಿ ಹಬ್ಬಿಸ್ತೀವಿ. ನಾವು ಇದ್ರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದ್ರೆ ಯಾವ್ದ್ರ ಬಗ್ಗೆ ಸುಮ್ಮನೆ ಇರೋದಿಲ್ಲ? ಹೇಗೆ ಸುಮ್ಮನೆ ಇರೋದಿಲ್ಲ? ಯಾಕೆ ಸುಮ್ಮನೆ ಇರೋದಿಲ್ಲ? ಅದೆಲ್ಲ ಸ್ವಲ್ಪ ಹೇಳ್ಬೇಕಲ್ಲ, ತಿಳಿಸಿ ಹೇಳಿ ಜನರಿಗೆ. ಅವ ಜನರಿಗೂ ನಂಬಿಕೆ ಬರ್ತದೆ. ನೀವು ಸುಮ್ಮನೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಿಯಾಂಕರ್ಗೆ ಹೆಸರು ಜಪ ಮಾಡಿದ ತಕ್ಷಣ ಜನರು ನಿಮ್ಗೆ ನಂಬ್ತಾರೆ ಅಂದ್ರೆ ಅದು ನಿಮ್ಮ ಭ್ರಮೆ. ಹೇಳಿ. ಸೈದ್ಧಾಂತಿಕವಾಗಿ ಬಿಜೆಪಿಗೆ ವಾಗ್ದಾಳಿ ಮಾಡ್ತಾರೆ. ಹೌದು, ಅವ್ರ ಸಿದ್ಧಾಂತ ನನ್ನ ಸಿದ್ಧಾಂತ ಬೇರೆದಿದೆ. ನಾವು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತೆ ಸಂವಿಧಾನದಲ್ಲಿ ನಂಬುವ ಸಿದ್ಧಾಂತ ನಮ್ದಾಗಿದೆ. ಅವ್ರದ್ದು RSS ಮನುಸ್ಮೃತಿ ಸಿದ್ಧಾಂತ ಅವ್ರದ್ದಾಗಿದೆ. ಅದಕ್ಕೆ ನಾನು ವಿರುದ್ಧವಾಗಿದ್ದೇನೆ. ಅದು ಇವತ್ತಿಂದ ಅಲ್ಲ, ಮುಂಚೆಯಿಂದನೂ ಇದೆ. ನಮ್ಮ ಬೆಳವಣಿಗೆನೇ ಆಗಿದೆ, ನಮ್ಮ ಪೋಷಣೆ ಹಾಗಾಗಿದೆ. ಖರ್ಗೆ ಸಾಹೇಬ್ರು ಇರ್ಬೋದು, ನಮ್ಮ ಪಕ್ಷದ ಸಿದ್ಧಾಂತ ಇರ್ಬೋದು, ಮುಂಚೆಯಿಂದಾನು ಇದೇ ಇರೋದಲ್ವಾ. ಅವ್ರಿಗೆ ಅದೇ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ರೆ, ಈಗ್ಲೂ ನಾನು ಕೇಳ್ತಾ ಇದ್ದೀನಲ್ಲ, ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ನಂದು ಹಸ್ತಕ್ಷೇಪ ಇದೆ ಈ ಏನೋ ಈ ಸೂಸೈಡ್ ನಲ್ಲಿ ಹೇಗಿದೆ ಅಂತ ಹೇಳಿ. ಆಪ್ತ ಮಾಡಿರಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಆರೋಪಗಳಿದೆಯಲ್ಲ, ಇದಕ್ಕೆ ಯಾವುದೇ ಆಧಾರನೇ ಇಲ್ಲ. ಆಧಾರ ಇಲ್ಲದೆ ಆರೋಪ ಮಾಡೋದು ಸರಿಯಾಗಲ್ಲ. ಅದು ಬಿಜೆಪಿಯವರು ಸುಮ್ಮನೆ ಇಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರೇ ಕ್ಲಾರಿಫೈ ಮಾಡಿದ್ದಾರೆ, ನನ್ನದು ಏನೂ ಪಾತ್ರ ಇಲ್ಲ, ನನಗೂ ಅದಕ್ಕೂ ಸಂಬಂಧವಿಲ್ಲ. ಆ ರೀತಿ ಅವರು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತು ಡೆತ್ ನೋಟಲ್ಲಿ ಕೂಡ ಅವರ ಹೆಸರಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲ ಹೇಳಿದ ಮೇಲೂ ಕೂಡ ಅವರನ್ನೇ ನೇರವಾಗಿ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಬಿಜೆಪಿಯವರು ಮಾಡ್ತಿದ್ದಾರೆ. ಯಾವ ಆಧಾರದ, ಏನಾದ್ರು ಒಂದು ಆಧಾರ ಇರಬೇಕಲ್ಲ, ಯಾವ ಆಧಾರದ ಮೇಲೆ ಅದನ್ನು ಮಾಡೋದಕ್ಕೆ ಸಾಧ್ಯ ಹೇಳಿ? ಏನಾದರೂ ಪ್ರೂಫ್ ಇದ್ದರೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೇನಾದರೂ ಪ್ರೂಫ್ ಇದ್ದರೆ ನಮಗೂ ಅರ್ಥ ಆಗುತ್ತೆ. ಆದರೆ ಯಾವುದೇ ರೀತಿಯ